ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ನಮ್ಮ ರಾಯರ ಮಠಗಳಲ್ಲಿ ನಾನು ಹೋಗೋ ರಾಯರ ಮಠದಲ್ಲಿ ಆರಾಧನೆ ಮಹೋತ್ಸವ ಇಟ್ಕೊಂಡಿದ್ದಾರೆ. ಹಾಗಾಗಿ ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ವಾಂಗಿಬಾತಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದನ್ನೆಲ್ಲ ಹೆಚ್ಚಿಟ್ಕೊಂಡು, ವಾಂಗಿಬಾತಿಗೆ ಬದನೆಕಾಯಿ ಇಲ್ಲ ಅಂದರೆ ಆಗುತ್ತೆ. ಹಾಗಾಗಿ ಇವಾಗ ಬದನೆಕಾಯಿನ ಹೆಚ್ಚಿಟ್ಕೊಂಡು, ಕಡಲೆಬೇಳೆ, ಗೋಡಂಬಿ ಎಲ್ಲ ಹೆಚ್ಚಿಟ್ಕೊಂಡು, ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಸಾಸಿವೆ, ಕಡಲೆಬೇಳೆನ ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಳ್ಳೋದು, ಯಾಕಂದರೆ ಸೀದೋಗಿಬಿಡುತ್ತೆ ಅಂದ್ಬಿಟ್ಟು. ಆಮೇಲೆ ಗೋಡಂಬಿ ನಮ್ಮ ಮನೇಲಿ ಅಷ್ಟಾಗಿ ಯಾರು ತಿನ್ನಲ್ಲ, ಎತ್ತಿಟ್ಕೊಳ್ತಾರೆ ಅಂತ ಸುಮ್ಮನೆ ಟೇಸ್ಟಿಗೆ ಒಂದು 4 ಹಾಕಿದ್ದೀನಿ. ಆ್ಯಂಡ್ ನಾನು ಏನೇನು ಹೆಚ್ಚಿಟ್ಕೊಂಡಿದ್ನೋ ಅದನ್ನೆಲ್ಲ ಕರಿಬೇವು, ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು, ಬದನೆಕಾಯಿನ ನಾನು ಟೊಮೊಟೊ ಹಾಕಾದ್ಮೇಲೆ ಹಾಕ್ಕೊಳ್ತೀನಿ. ಎಣ್ಣೆಲೇ ಫ್ರೈ ಮಾಡ್ಕೊಬಿಟ್ರೆ ಬೆಂದೋಗಿಬಿಡುತ್ತೆ. ಈ ಟೊಮೊಟೊ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹದವಾಗಿ ಬೇಯಿಸ್ಕೊಬೋದು. ಉಪ್ಪು ಹಾಕ್ಕೊಂಡು ಬದನೆಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ನಾನು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಬಾಯಿಗೆ ಸ್ಪೈಸಿಯಾಗಿ ಸಿಗಲಿ ಅಂತ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ, ಚಿಲ್ಲಿ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ನನಗೆಷ್ಟು ಹದವಾಗಬೇಕೋ, ಅದು ತುಂಬ ಬೆಂದೋದ್ರೆ ಬಜ್ಜಿ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಹೆಂಗೆ ಬೇಕೋ ಹಂಗೆ ಬೇಯಿಸ್ಕೊತಾ ಇದ್ದೀನಿ. ಲಾಸ್ಟಿಗೆ ವಾಂಗಿಬಾತ್ ಪೌಡ್ರು ಎಂಟಿಯರೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆ ಎಲ್ಲ ಚಿಲ್ಲಿ ಪೌಡ್ರು, ಅರಿಶಿನ, ಉಪ್ಪು, ವಾಂಗಿಬಾತ್ ಮಸಾಲ ಇಷ್ಟೇ ನಾನು ಹಾಕೋದು. ಇಷ್ಟೆಲ್ಲ ಹಾಕಿದ್ಮೇಲೆ ಈ ಥರ ಫೈನಲಿ ಈ ಲುಕ್ ಬಂತು. ಆ್ಯಂಡ್ ರೆಡಿ ಆಗಿಬಿಟ್ಟು ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಮನೇಲಿ ರಾಯರ ಮಠಕ್ಕೆ ಹೋದೆ. ಅಲ್ಲಂತೂ ಮಹೋತ್ಸವ ರೆಡಿ ಮಾಡ್ತಾಯಿದ್ರು. ನಾನು ಇಲ್ಲ ಪೂಜೆ ಆಗೋ ಗಂಟೆ ಇರಬೇಕು ಅಂದ್ಬಿಟ್ಟು ಅಲ್ಲೇ ವೇಟ್ ಮಾಡ್ಕೊಂಡು, ಪೂಜೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ರಥೋತ್ಸವ ಅದಾಗೋ ಗಂಟ ಕಾದು ನನ್ನ ಸಂಕಲ್ಪ ಸೇವೆ ಪ್ರದಕ್ಷಿಣೆ ಹಾಕೋದಿತ್ತು. ಆದರೂ ಜನ ಇದ್ರೂ ನಾನು ವೇಟ್ ಮಾಡ್ಕೊಂಡು ಅಲ್ಲಿ ಪ್ರತಿ ಗುರುವಾರನೂ ನಾನು ಹೋಗೋ ಮಠದಲ್ಲಿ ರಥೋತ್ಸವ, ಇವನ್ ಎಲ್ಲ ಮಠದಲ್ಲೂ ರಥೋತ್ಸವ ಇರುತ್ತೆ. ಆ ಮಠಗಳಲ್ಲಿ ಇದ್ದೇ ಇರುತ್ತೆ. ಈ ವಾರ ಮಹೋತ್ಸವ ಇರೋದ್ರಿಂದ ತುಂಬ ಸ್ಪೆಷಲ್ಲಾಗಿ ಮಾಡಿಸಿದ್ರು. ಆರಾಧನಾ ಮಹೋತ್ಸವ ಇರೋದ್ರಿಂದ. ಆ್ಯಂಡ್ ರಾಯರನ್ನ ನೋಡೋದಕ್ಕಂತೂ ತುಂಬ ಖುಷಿ ಆಯ್ತಾಯಿತ್ತು. ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನಿಸ್ತಾಯಿತ್ತು. ನೋಡ್ತಾನೇ ಇರಬೇಕು ಅನಿಸುತ್ತೆ. ಆ ಅಪ್ಪನಲ್ಲಿ ಎಷ್ಟು ಪವಾಡ ಇದೆಯೋ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಂತರೆ ಅವ್ರ ಮುಂದೆ, ರಾಯರ ಮುಂದೆ ಏನು ಹೇಳೋದು, ಬೇಡ್ಕೊಳ್ಬೇಕು ಅಂತಲೇ ಅನಿಸಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಫ್ಯಾಕ್ಟ್ ಇದು. ನನಗೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ನನಗೆ ಗೊತ್ತಿಲ್ಲದಿರ ನನ್ನಲ್ಲಿ ಒಂದು ನಗುಮುಖ ಕಾಣಿಸುತ್ತೆ. ಅವ್ರನ್ನ ನೋಡ್ತಾ ಇದ್ದಾಗ ಎಷ್ಟೇ ದುಃಖದಿಂದ ಹೋದ್ರೂ ಒಂದು ಹಸನ್ಮುಖಿ ಅನ್ನೋದು ಮನಸ್ಸಿಂದ ಅವ್ರು ನೋಡ್ತಾ ಇದ್ದಂಗೆ ಬಂದ್ಬಿಡುತ್ತೆ. ಲಾಸ್ಟಿಗೆ ರಥೋತ್ಸವ ಮುಗ್ದು ಪೂಜೆ ಮುಗಿಸಿ ಎಲ್ಲ ಕಣ್ಣು ತುಂಬಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟಿದ್ದರು. ಪ್ರಸಾದನ ಸೇವನೆ ಮಾಡ್ಕೊಂಡು ನನ್ನ ವರ್ಕಿಂದು ಒಂದು ಸ್ವಲ್ಪ ಕೆಲಸಗಳಿತ್ತು. ಇದು ಆರ್ಡರ್ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಆರ್ಡರ್ಸ್ಗಳಿಗೆ ಮಾಡಿಸ್ತಾ ಇದ್ದಿದ್ದು ಕಲ್ಪವೃಕ್ಷ ಏರ್ ಆಯಿಲ್ ಅಂತ. ತುಂಬ ನಾನು ಸೇಲ್ಸ್ ಮಾಡಿದ್ದೀನಿ. ಇದು ನಾನು ಪಬ್ಲಿಷ್ ಮಾಡ್ತಾ ಇರೋಂಥ ಫಸ್ಟ್ ವಿಡಿಯೋ. ಇಷ್ಟು ದಿನ ವಿಡಿಯೋ ಹಾಕಿಲ್ದಿರೋ ಕಾರಣ ನಾನು ಇಲ್ಲಿ ಪರ್ಸ್ನಲ್ಲಾಗಿ ನನಗೆ ಫೇಶಿಯಲ್ಗೆ ಬರ್ತಾ ಇದ್ದಂಥ ಕ್ಲೈಂಟ್ಸ್ಗಳಿಗಾಗಿರ್ಬೋದು, ಮೇಕಪ್ ಮಾಡಿದಂಥ ಕ್ಲೈಂಟ್ಸ್ಗಳಿಗಾಗಿರ್ಬೋದು ಸೇಲ್ ಮಾಡ್ಕೊಳ್ತಾ ಇದೆ. ಅವರಿಂದ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಒಂದು ಪಬ್ಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಫೈನಲಿ 55 ಬಾಟಲ್ಸ್ ಏನೋ ಸೇಲ್ ಆಗಿದೆ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕಿಂತ ಮುಂಚೆ ನಮಗೆ ರಿಸಲ್ಟ್ ಮುಖ್ಯ ಆಗಿರುತ್ತೆ. ಸೊ ನನಗೆ ಫೈನಲಿ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಸಿಕ್ತು ಕ್ಲೈಂಟ್ಸ್ ಕಡೆಯಿಂದ. ಮತ್ತು ಅದಕ್ಕೋಸ್ಕರ ಎಕ್ಸ್ಟ್ರಾ ಆರ್ಡರ್ಸ್ಗಳು ಮಾಡ್ಕೊಳ್ತಾ ಇರೋದು ಇದು. ಆ್ಯಂಡ್ ಎಲ್ಲ ವೀಡಿಯೋದಲ್ಲೂ ರಾಯರ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬ್ಯೂಟಿಷಿಯನ್ ಆಗಿರೋದ್ರಿಂದ ನಾನು ಒಂದು ಬ್ಯೂಟಿ ಟಿಪ್ಸ್ಗಳು ಕೂಡ ಕೊಟ್ಕೊಂಡು ಹೋಗ್ತೀನಿ. ಇವತ್ತಿನ ಟಿಪ್ಸ್ ಏನಂತ ಅಂದರೆ, ನೀವು ಯಾವುದೇ ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ನೀಟಾಗಿ ಸಿಕ್ಕನ್ನು ಬಿಡಿಸಿ, ಹತ್ತಿ ಯಾವುದಾದ್ರೂ ಆಯಿತು, ಕಾಟನ್, ಅದರಿಂದ ನೀವು ನಿಮ್ಮ ಸ್ಕ್ಯಾಲ್ಪ್ಗೆ ಎಣ್ಣೆಗಳನ್ನ ಡಿಪ್ ಮಾಡಿ ಎಣ್ಣೆಗೆ ಹಚ್ಚೋದ್ರಿಂದ ಮಸಾಜ್ ಥರನೂ ಆಗುತ್ತೆ. ಮಸಾಜ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಸ್ಕ್ಯಾಲ್ಪ್ಗಳಿಗೆ ನೀಟಾಗಿ ಎಂಟರ್ ಆಗುತ್ತೆ ಆಯಿಲ್. ಏರ್ ಗ್ರೋತ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹತ್ತಿಯಿಂದ ಯೂಸ್ ಮಾಡಿ ಆಯಿಲ್ ಹಾಕೋದಕ್ಕೆ. ಕೈಗಿಂತ ಹತ್ತಿ ಯೂಸ್ ಮಾಡ್ಕೊಳ್ಳಿ, ಕಾಟನ್. ಓಕೆ, ಸೊ ಈ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರಿಗೆಲ್ಲ ಕಲ್ಪವೃಕ್ಷ ಏರ್ ಆಯಿಲ್ ಹೋಮ್ ಮೇಡು, ಕೆಮಿಕಲ್ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾರದು, ಹರ್ಬಲ್ ಮಿಕ್ಸ್ ಮಾಡಿ. ಸೊ ಎಲ್ಲ ಒಣಗಿಸಿ ಪುಡಿ ಮಾಡಿ ಸಪ್ರೇಟಾಗಿ ಕ್ಲೀನಾಗಿ ಹೈಜೀನಾಗಿ ಮಾಡ್ತಿರೋದು.
ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ. ಸೊ ಯಾರಿಗೆಲ್ಲ ಬೇಕೋ ಬೇಗ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಆಲ್.